ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯವರು ಮಾತಾಡ್ತಿದ್ದೆ. ಸೊ ಆಲ್ರೆಡಿ ನಿಮಗೆ ಸೌಂಡ್ ಗೊತ್ತಾಗಿರ್ಬೋದು ಅಂಡ್ ಡ್ರೆಸ್ ನೋಡ್ತಾ ಇರ್ಬೋದು. ಏನಂತ ಮೀನ ಎಂಗೇಜ್ಮೆಂಟ್ ಇದೆ ಗಾಯ್ಸ್, ಹೆಂಗೆಲ್ಲ ಇರುತ್ತಂತೆ ಈ ಕಂಪ್ಲೀಟ್ ಬ್ಲಾಗ್ ಅಲ್ಲಿ ಹಾಕಿರ್ತೀನಿ ನೋಡಿ. ನಮ್ಮ ಜರ್ನಿ ಎಲ್ಲ ಸಖತ್ತಾಗಿದೆ, ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಫೈನಲ್ ಎಂಗೇಜ್ಮೆಂಟ್ ಆಗಿದೆ, ಸಿಕ್ಕಾಪಟ್ಟೆ ಖುಷಿಯಾಗಿ. ಶರವಣ ಅಲ್ಲಿದ್ದೀವಿ ನಾವು. ಇವರು ತಿರುವಣ್ಣಾಮಲೈ ಟೆಂಪಲ್ ಹೋಗ್ತಿದ್ದೀವಿ. ಚೆನ್ನಾಗಿ ಬಂತಪ್ಪ. ಇವಳೆ ಗೈಸ್ ಕೈ ಕಾಲೆಲ್ಲ ಆಗ್ತಿದೆ. ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗಿದೆ. ತುಂಬಾ ಫುಲ್ ಏನೋ ಒಂಥರ ಶಿವರಿಂಗ್ ಆಗ್ತಿದೆ. ಯಾರು ಎಂಗೇಜ್ಮೆಂಟ್? ಓಕೆ ಗೈಸ್, ನಾವಿವಾಗ ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ಯಾವ ಊರಿಗೆ ಹೋಗ್ತಿದ್ದೀವಿ ಅಕ್ಕ? ತಿರುಕೋಡು. ಫಸ್ಟ್ ಟೈಮ್ ತಮಿಳ್ನಾಡಿಗೆ ಹೋಗ್ತಿದ್ದೀವಿ. ಅದು ರಂಜಿತಾ ಜೊತೆ, ರೇಖಾ ಜೊತೆ ಅಲ್ಲ, ಫಸ್ಟ್ ಟೈಮ್ ಟ್ರಿಪ್ ಹೋಗ್ತಿರೋದು ಫಸ್ಟ್ ಟೈಮು. ಆಮೇಲೆ ಅಲ್ಲಿ ಹೋದ್ಮೇಲೆ ಎಲ್ಲ ಹೇಗಿರುತ್ತೆ ಎಲ್ಲ ತೋರಿಸ್ತೀವಿ, ಬನ್ನಿ ನೋಡೋಣ. இப்போதாண்டி ஒசூரில் பஸ் ஏறணும், திருவண்ணாமலை பஸ் தான் கிடச்சிச்சு. ಹೋಟೆಲ್ ನ್ಯೂ ಶರವಣ ಅಲ್ಲಿದ್ದೀವಿ ನಾವು. ಇವರು ರಂಜಿತಾ ಅಂತ, ಅವ್ರು ನಮಗೆ ಈ ಕುಲ್ಫಿನ ತಗೊಟ್ಟಿದ್ದಾರೆ. ಇವರು ರೇಖಾ ತಿಂತಾವ್ರೆ ಆ್ಯಂಡ್ ಆಮೇಲೆ ಊಟ ಮಾಡಿಬಿಟ್ಟು ಹೋಗ್ತೀವಿ ಬಸ್ ಅಷ್ಟೇ. ಫ್ರೈಡ್ ರೈಸ್ ತಿಂತಾ ಇದ್ದೀವಿ. ಇವಾಗ ತಾನೇ ಐಸ್ ಕ್ರೀಮ್ ತಿಂದ್ವಿ, ಆಮೇಲೆ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ ಗೈಸ್. ಇದೆ ಹೋಟೆಲು. ನಾನಂತೂ ಮೊದಲನೇ ಬಾರಿ ತಮಿಳ್ನಾಡಿಗೆ ಹೋಗ್ತಾ ಇರೋದು. ತುಂಬಾ ಖುಷಿ ಆಯಿತು ಆ್ಯಂಡ್ ಅಲ್ಲಿರೋ ವಾತಾವರಣ ಎಲ್ಲ ನೋಡ್ತಾ ಇದ್ದರೆ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಅನ್ನೋ ಥರನೇ ಫೀಲ್ ಇತ್ತು. ನಾವು ಅತ್ತಿಬೆಲೆಗೆ ಬಂದುಬಿಟ್ಟು ಅಲ್ಲಿಂದ ಹೊಸೂರಿಗೆ ಬಂದು ಮತ್ತು ಹೊಸೂರಿಂದ ತಿರುವಣ್ಣಾಮಲೈ ಬಸ್ ಹತ್ತಿ ಅಲ್ಲಿಂದ ಮತ್ತು ಲೈಕ್ ನನಗೆ ಪ್ರೊನೌನ್ಸ್ ಮಾಡೋದಕ್ಕೆ ಬರಲ್ಲ, ಆ ಬಸ್ ಹತ್ಬಿಟ್ಟು ಹೋದ್ವಿ. ಸೊ ಹೋಗಬೇಕಾದ್ರೆ ತಿರುವಣ್ಣಾಮಲೈ ಆ ಟೆಂಪಲ್ ಇದೆ ಅಲ್ವಾ, ಆ ರೋಡಲ್ಲೇ ಈ ಬಸ್ಸು ಹೋಗಿರೋದ್ರಿಂದ ಎಲ್ಲರೂ ಗಿರಿ ಪ್ರದರ್ಶನಕ್ಕೆ ನಡ್ಕೊಂಡು ಹೋಗ್ತಿರೋದನ್ನು ಸೊ ನಾವು ನೋಡ್ಕೊಂಡು ಹೋದ್ವಿ. ನಾವು ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ನಾವು ನೆಕ್ಸ್ಟ್ ಡೇ ವರ್ಕಿಗೆ ಹೋಗಬೇಕಿತ್ತು. ತುಂಬಾ ಕಾಲು ನೋವು ಬರುತ್ತೆ ಅಂದ್ಬಿಟ್ಟು ನಾವು ಜಸ್ಟ್ ಬಸ್ಸಲ್ಲಿ ಹೋಗಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಎಂಗೇಜ್ಮೆಂಟಿಂದ ರಿಟರ್ನ್ ಬರಬೇಕಾದ್ರೆ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ತುಂಬ ಜನ ಹೋಗ್ತಾಯಿದ್ರು. ಆಲ್ರೆಡಿ 4:30 ಆಗಿತ್ತು. ಆ ಟೈಮ್ ಆಗಿದ್ರು ತುಂಬ ಜನ ಹೋಗ್ತಾಯಿದ್ರು. ಸೊ ಫೈನಲಿ ನಾವು ಮೀನಾ ಊರಿಗೆ ರೀಚ್ ಆದ್ವಿ ಆ್ಯಂಡ್ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಮೀನಾ ಬಂದಿದ್ಲು. ಸೊ ಫೈನಲಿ ಮದುವೆ ಹುಡುಗಿ ಬಂದಿದ್ದಾಳೆ ಗೈಸ್. ಹಾಯ್ ಹಾಯ್ ಹಾಯ್. ನಲ್ಲಿ ರೀಚ್ ಆಗಿದ್ದೀವಿ. ಮೀನಾ ಬಂದಿದ್ದಾಳೆ ಆ್ಯಂಡ್ ಅವರನ್ನ ಜೊತೆ ಕಾರಲ್ಲಿ ಇವಾಗ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ಹೆಂಗೆ ಅನಿಸ್ತಿದ್ದಾರೆ ಅಕ್ಕ? ಹೊಸ ಫೀಲಿಂಗ್. ಇವಾಗ ಆ್ಯಕ್ಚುಲಿ ತಮಿಳ್ನಾಡಿಗೆ ಬಂದಿರೋ ಫೀಲ್ ಇವಾಗ ಬರ್ತಿದೆ. ಇಷ್ಟೊತ್ತು ನಮ್ಮೂರು ಇದು ಎಲ್ಲ ಒಂದೇ ಥರನೇ ಅನಿಸ್ತಿತ್ತು. ಅವ್ರ ಮನೆ ಹತ್ರ ಬಂದುಬಿಟ್ವಿ. ಮೀನಾ ತಂಗಿ ಹಾಯ್ ಸೊಲ್ಲು. ಆಮೇಲೆ ಇವಾಗ ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಇವರಮ್ಮ ಕಾಫಿ ಮಾಡಿಕೊಟ್ಟಿದ್ದಾರೆ, ಇವರೆಲ್ಲ ಕುಡಿತಿದ್ದಾರೆ. ಮತ್ತು ಸಖತ್ತಾಗಿದೆ ಗೈಸ್. ಫಸ್ಟ್ ಟೈಮ್ ತಮಿಳ್ನಾಡಿಗೆ ಬಂದಿರೋದು, ಎಲ್ಲ ಒಂದು ಕಡೆ ಇರೋದು ಚೆನ್ನಾಗಿದೆ. ಹುಡುಗಿಗೆ ಸ್ಲಿಪ್ಪರು ಸೆಟ್ ಆಗುತ್ತೋ ಇಲ್ಲ ಅಂತ ನಾವಿಬ್ಬರು ಅದೊಂದು ಕಾಲ್ಗೆ ಹಾಕೊಂಡು ಚೆಕ್ ಮಾಡ್ತಿದ್ದೀವಿ. ಅಲ್ಲಿ ಕ್ಲಾರಿಟಿ ಗೈಸ್. ಊಟ ಕುತ್ಕೊಂಡಿದ್ದೀವಿ. ಇಲ್ಲೆಲ್ಲ ನಾನ್ ವೆಜಿಟೇರಿಯನ್, ಇಲ್ಲೆಲ್ಲ ವೆಜಿಟೇರಿಯನ್ ಗೈಸ್. ಊಟ ಕುತ್ಕೊಂಡಿದ್ದೀವಿ. ಇಲ್ಲೆಲ್ಲ ನಾನ್ ವೆಜಿಟೇರಿಯನ್ಸ್. ಅಲ್ಲೊಂದು ಚೇರ್ ಖಾಲಿದೆ, ಬರ್ತಾರೆ. ಆಮೇಲೆ ಇಲ್ಲೆಲ್ಲ ವೆಜಿಟೇರಿಯನ್ಸ್ ಅಷ್ಟೇ. ಬಾರಿಸೋದೆ ನಾನ್ ವೆಜ್ ತಿಂತಿದ್ದೀವಿ ಅನ್ನೋದಕ್ಕೆ ಮೈ ಫೇವ್ರೆಟ್ ದೋಸೆ ತಿಂತಿದ್ದೀನಿ. ಅವ್ರ ಮನೆಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿಬಿಟ್ಟು ಹಾಗೆ ಲೈಟಾಗಿ ವಾಕ್ ಹೋಗೋಣ ಅಂತ ಬಂದ್ವಿ. ನೈಟ್ ಆಗಿರೋದ್ರಿಂದ ಜಾಸ್ತಿ ಪ್ಲೇಸ್ ಎಲ್ಲ ನೋಡೋದಕ್ಕಾಗಲಿಲ್ಲ. ಜಸ್ಟ್ ಅವ್ರ ಮನೆ ಮುಂದಿರೋ ರೋಡಲ್ಲಿ ವಾಕ್ ಮಾಡ್ತಾಯಿದ್ವಿ. ತುಂಬಾ ಖುಷಿ ಆಯಿತು ಆ್ಯಂಡ್ ಲೈಕ್ ರಿಲ್ಯಾಕ್ಸ್ ಆಗಿರೋ ಫೀಲ್ ಆಯಿತು. ಬಿಕಾಸ್ ಟ್ರಾವೆಲೆಲ್ಲ ಮಾಡಿ ಬಂದಮೇಲೆ ಒಂಥರ ಚಿಲ್ಲಾಗಿತ್ತು. ಫ್ರೆಂಡ್ಸ್ನೆಲ್ಲ ನೋಡಿ ಮೀಟ್ ಮಾಡಿ ಮಾತಾಡಿಕೊಂಡು ಗೈಸ್. ಇವಾಗ ಇವರು ನೇಲ್ ಆರ್ಟ್ ಮಾಡ್ತಾರಂತೆ. ಸೊ ಏನೇನೋ ಇಟ್ಟಿದ್ದಾರೆ. ಆಮೇಲೆ ಔಟ್ಪುಟ್ ಹೇಗಿದೆ ಅಂತ ಮಾಡಾದ್ಮೇಲೆ ತೋರಿಸ್ತೀನಿ. ನಮ್ಮ ಟೀಮಲ್ಲಿ ಏನು ಹೇರ್ ಆರ್ಟಿಸ್ಟು, ಮೇಕಪ್ ಆರ್ಟಿಸ್ಟು ಎಲ್ಲರೂ ಇದ್ದಾರೆ. ಸೊ ಮದುವೆ ಹುಡುಗಿ ಪಾಪಾಚಲ್ಲಿ ಕೂತ್ಕೊಂಡಿದ್ದಾಳೆ. ಆದರೆ ಇವರೆಲ್ಲ ಏನೇನೋ ಮೇಕಪ್ ಮಾಡ್ಕೊತಿದ್ದಾರೆ ಗೈಸ್ ನೋಡಿ. ನಾವು ಮಂಟಪ ನೋಡೋದಕ್ಕೆ ಬಂದಿದ್ದೀವಿ. ಇವರು ಮೀನವ್ರ ಮಾವ
ಮೀನವ್ರ ಮನೆ ಹತ್ರನೇ ಮಂಟಪ ಇರೋದ್ರಿಂದ ಮಂಟಪ ಹೇಗಿದೆ ನೋಡ್ಕೊಂಡು ಬರೋಣ ಅಂತ ನಾವೆಲ್ಲ ಹೋಗಿದ್ವಿ. ಮೀನವ್ರ ಮಾವ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಮಂಟಪನ ತೋರಿಸೋದಕ್ಕೆ. ಸೊ ಅಲ್ಲಿ ಆ್ಯಸ್ ಯೂಶುವಲ್ 2 ರೂಮ್ ಇತ್ತು, ಒಂದು ಬ್ರೈಡ್ಗೆ ಮತ್ತು ಗ್ರೂಮ್ಗೆ. ಆ್ಯಂಡ್ ಇದು ಇವಾಗ ನೋಡ್ತಿರೋದು ಸ್ಟೇಜು ಮತ್ತು ಚೇರ್ ಹಾಕಿರೋ ಪ್ಲೇಸಲ್ಲೆಲ್ಲ ಜನರುಗಳು ಕುತ್ಕೊಳ್ತಾರೆ. ಆ್ಯಂಡ್ ಡೆಕೋರೇಷನ್ ಎಲ್ಲ ಆದಮೇಲೆ ಹೇಗೆ ಕಾಣಿಸ್ತಿತ್ತು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಇದು ಬಂದುಬಿಟ್ಟು ಬ್ರೈಡ್ ರೂಮ್ ಆಗಿತ್ತು. ಸೊ ನಾವು ನೋಡಿಕೊಂಡು ಆಮೇಲೆ ಮನೆಗೆ ರಿಟರ್ನ್ ಹೋದ್ವಿ. ಗುಡ್ ಮಾರ್ನಿಂಗ್ ಗೈಸ್, ಬೆಳಿಗ್ಗೆ ಆಗಿದೆ. ನೈಟ್ ನಿದ್ದೆ ಸ್ವಲ್ಪ ಚೆನ್ನಾಗಿ ಬಂತು. ನನ್ನ ಪಕ್ಕ ಒಂದು ಹುಡುಗಿ ಮಲ್ಕೊಂಡಿದ್ಲು, ಆಮೇಲೆ ತೋರಿಸ್ತೀನಿ. ಅವಳು ನನ್ನ ಮೇಲೆ ಕೈ ಕಾಲೆಲ್ಲ ಆಗ್ತಿದ್ಲ, ಅದಕ್ಕೆ ನನಗೆ ನಿದ್ದೆ ಚೆನ್ನಾಗಿ ಬಂದಿಲ್ಲ, ಆಗಿರಲಿಲ್ಲ. ಇದೇ ಮೀನಾ ಅವರ ಮನೆ, ಅವ್ರ ಕಾರು ಅಲ್ಲಿ ದೂರದಲ್ಲಿದೆ. ಇದು ಬಂದುಬಿಟ್ಟು ಮಂಟಪ. ಮತ್ತು ಎಲ್ಲ ಹುಡುಗಿರು ರಂಗೋಲಿ ಹಾಕ್ತಾ ಇದ್ದಾರೆ. ಮತ್ತು ಸೂರ್ಯನ ಬೆಳಕು ನೋಡಿ ಏನು ಸಖತ್ತಾಗಿ ಬಿದ್ದಿದೆ ಇಲ್ಲಿ. ಕೇಳೋಣ ಇರಿ ಹೆಂಗಿದೆ ಅಂತ. ರಂಜಿತಾ, ನಿದ್ದೆ ಚೆನ್ನಾಗಿ ಬಂತಾ? ನೋಡಿ ಗೈಸ್, ಚೆನ್ನಾಗಿ ಬಂದಿಲ್ಲ ಅಂತೆ. ರೇಖಾ ಹೇಳ್ರಕ್ಕ, ಏನು ಚೆನ್ನಾಗಿ ಬಂತಪ್ಪ? ಇವಳೆ ಗೈಸ್ ಕೈ ಕಾಲೆಲ್ಲ ಆಗ್ತಿದ್ದು. ಮತ್ತು ಮೀನ ಮದುವೆ ಹುಡುಗಿ, ಎಂಗೇಜ್ಮೆಂಟ್ ಹುಡುಗಿ ಇಲ್ಲಿ ನೋಡಿ ಗೈಸ್. ವಿಡಿಯೋ ಮಾಡೋಕ್ಕೂ ಬಿಡಲ್ಲ, ಡಿಸ್ಟರ್ಬ್ ಮಾಡ್ತವ್ರೆ. ಇವರೆಲ್ಲರೂ ರಂಗೋಲಿ ಹಾಕ್ತಿದ್ರು, ಬಟ್ ನಾನು ಹಾಕೋದಕ್ಕೆ ಹೋಗಲಿಲ್ಲ. ಬಿಕಾಸ್ ನಂದು ನೇಲ್ಸ್ ತುಂಬಾ ಉದ್ದ ಇತ್ತು. ಸೊ ನೇಲ್ಸ್ಗೆ ಆ ಪುಡಿ ಎಲ್ಲ ಸಿಕ್ಕಾಕೊಂಡ್ರೆ ಸೈಡಲ್ಲೆಲ್ಲ ಬಿದ್ದುಬಿಟ್ಟು ಚೆನ್ನಾಗಿರಲ್ಲ, ರಂಗೋಲಿ ಎಲ್ಲ ಹಾಳಾಗುತ್ತೆ ಅಂತ. ಆ್ಯಂಡ್ ಕೈಯೆಲ್ಲ ಕಲರ್ ಆದರೆ ಫೇಸ್ಗೆ ಕ್ರೀಮ್ ಹಚ್ಕೊಬೇಕಾದ್ರೆ ಮತ್ತೆ ಎಲ್ಲ ಗಲೀಜಾಗ್ಬಿಡುತ್ತಂತ ರಂಗೋಲಿ ಮುಗೀತು ಗೈಸ್. ದ ಆರ್ಟಿಸ್ಟ್ ಸಖತ್ತಾಗಿ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ರೆಡಿ ಆಗಬೇಕು. ಈಗ ಇದು ವೈಟ್ ಇದೆ ಅಲ್ವಾ, ಇದು ಮಾರ್ನಿಂಗ್ ಅಲ್ಲಿ ವೈಟ್ ಇರುತ್ತೆ, ನೈಟ್ ಅಲ್ಲಿ ಅಂತ ಪಿಂಕ್ ಕಲರ್ ನೋಡಿ ಗಾಯ್ಸ್. ಆಮೇಲೆ ಅಷ್ಟೇ ಪಾರಿಜಾತ ಮರ, ಅದ್ರದ್ದು ಗಿಡ ಅಷ್ಟೇ. ನಾವು ಕಬ್ಬು ಅಂತೀವಿ, ಶುಗರ್ ಕ್ಯಾನ್ ಅನ್ನೋದು. ದಿಸ್ ಇಸ್ ಜಾಕಿ ಕಾಲ್ಡ್ ಅಸ್ ಜಾಕ್ಸನ್. ಬಟ್ ಬಗ್ಗೆ ಹೇಳೋ ಆಂಟಿ ಬಂದ್ಬಿಟ್ಟು ಡೈನ ತಗೊಂಡು ಇಲ್ಲಿ ಬೊಟ್ಟಿಟ್ಟಾರೆ ಅವ್ನಿಗೆ. ನೋಡಿ ಕೈ ಅಲ್ಲೂ ಜೋ ಅವಳು ಏನು ಮಾಡ್ತಾಳಂತಾನೆ ಗೊತ್ತಿಲ್ಲ. ಅದನ್ನ ಏನೋ ಅದು ಪಾಪ ಬಂದು ಕುಂತೈತೆ ಅಂತ ಆವಾಗಲೇ ಸೂರ್ಯ ನೋಡಿ ಗೈ ಸಗದಾಗಿ ಕಾಣಿಸ್ತಾ ಇದೆ, ಎಷ್ಟು ಕ್ಯೂಟ್ ಆಗಿದೆ. ಇಷ್ಟೊಂದು ಬೇಡ ಮೀನಾ, ಅವಳಿಗೊಂದು ಸ್ವಲ್ಪ ಕೊಡು. ಅದರಲ್ಲಿ ಗೈಸ್ ಎಷ್ಟು ದೊಡ್ಡ ಕಾಫಿ ಲೋಟದಲ್ಲಿ ಕಾಫಿ ಕೊಟ್ಟಿದ್ದಾರೆ ಅಂದರೆ ಮದುವೆ ಹುಡುಗಿನೇ ಮಾಡ್ಕೊಂಡು ಬರ್ತಾ ಇದ್ದಾಳೆ ಕಾಫಿ ಎಲ್ಲ. ಆ್ಯಂಡ್ ಅವಳು ಐರನ್ ಮಾಡ್ತಾವಳೆ, ಇವಳಿಗೆ ಕುಡಿಯಲ್ಲ ಅಂತೆ. ಸ್ವಲ್ಪ ಕೊಡ್ತೀನಿ ತಗೋ ಗೈಸ್. ಆವಾಗಲೇ ಇಂದ ಕೇಳ್ತಿದ್ದೀನಿ, ಇವ್ರದ್ದೆಲ್ಲರದು ವಿಡಿಯೋ ಮಾಡ್ತಿದ್ದೀನಿ ನಾನು, ನಂದು ಒಬ್ಳದು ಒಂದು ವಿಡಿಯೋ ಕೂಡ ಮಾಡ್ತಾ ಇಲ್ಲ. ಅದಕ್ಕೆ ನನ್ನ ವಿಡಿಯೋದಲ್ಲಿ ನಾನೇ ಕಾಣಿಸ್ತಿಲ್ಲ. ಆಮೇಲೆ ಮೀನ ರೂಮು, ಮೀನನ್ ತಂಗಿ ಯಾಕೆ, ಆಮೇಲೆ ಏನೋ ಫೋಟೋಸ್ ಎಲ್ಲ ಸ್ವಲ್ಪ ಅರೇಂಜ್ ಮಾಡಿದ್ದಾಳೆ ಇಲ್ಲಿ. ನಾವು ನೈಟ್ ಇಲ್ಲೇ ಮಲಗಿದ್ವಿ, ನಮ್ಮ ಬ್ಯಾಗೆಲ್ಲ ಬಟ್ಟೆ ಎಲ್ಲ ಬಿದ್ದಿದೆ ಅಷ್ಟೇ. ಎಲ್ಲರೂ ರೆಡಿ ಆಗಿಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಆಂಟಿ ಇಡ್ಲಿ ಮಾಡಿದ್ದಾರೆ. ಅಮ್ಮೆ ನಡಿ, ಇರಿ ನಾನು ಹತ್ತಿ ಬರಬೇಕಲ್ವಾ, ನಡಿ. ಆಮೇಲೆ ಹೆಂಗೆ ಅದಕ್ಕೆ ಮುಂಚೆ ಬ್ರೈಡ್ನ ಮೀಟ್ ಮಾಡೋಣ ಬನ್ನಿ. ಯಾವ ರೂಮೇ ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಡೆಕೋರೇಷನ್ ಆನ್ ಗೋಯಿಂಗ್, ಆದರೆ ಇವಾಗ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾವು ಇವಾಗ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಆಮೇಲೆ ಮೇಕಪ್ ಎಲ್ಲ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಇವಳು ಬ್ರೈಡ್ ಫ್ರೆಂಡು, ಅವಳಿಗೆ ಮೇಕಪ್ ಮಾಡ್ತಾ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ. ಹೇಳು ಮೀನಾ, ಅವ್ರ ಹೆಸರೆಲ್ಲ ಹೇಳು. ಇದರಲ್ಲಿ ಫಾಲೋ ಮಾಡಿ ಗೈಸ್. ನಂದು ಆ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ಆ್ಯಂಡ್ ಹೊಸದೇನಲ್ಲ, ತುಂಬ ಸತಿ ಹಾಕಿದ್ದೀನಿ. ಮತ್ತು ಇವಾಗ ಮೀನಾ ಎಂಗೇಜ್ಮೆಂಟ್ ಆಯಿತು, ಫುಲ್ಲು ಖುಷಿ ಆಗ್ತಿದೆ. ಊಟಕ್ಕೆ ಹೋಗಬೇಕು,
ತಿರುವನಮಲೆ ಟೆಂಪಲ್ಗೆ ಹೋಗ್ಬೇಕು ಅಷ್ಟೇ. ಇಲ್ಲಿ ಎಲ್ಲರ ಹತ್ರನೂ ರಿವ್ಯೂ ಕೇಳ್ಬಿಟ್ಟು ಹೇಳೋಣ ಅಂತಿದ್ದೀನಿ. ಅಕಸ್ಮಾತ್ ಅವ್ರು ಯಾರಾದರೂ ಹೇಳಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಗೈಸ್, ಸಾರಿ. ಸೊ ಗೈಸ್ ಮದುವೆಯಲ್ಲೂ ರೆಡಿಯಾಗಿದ್ದಾಳೆ. ಆಮೇಲೆ ಕ್ಯಾಮ್ರಾಮನ್ ನಿಂತಿದ್ದಾರೆ ಫೋಟೋ ತೆಗಿಯೋಕ್ಕೆ. ಇಲ್ಲಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಮೀನಾ ಹೆಂಗನ್ಸ್ತಿದೆ ನೋಡಿ ಗೈಸ್, ಬ್ರೈಡ್ ಹೆಂಗೆ ರೆಡಿಯಾಗಿದ್ದಾಳೆ, ವೆಯ್ಟ್ ಮಾಡ್ತಾ ಇದ್ದಾಳೆ ಹುಡುಗನ ನೋಡೋದಕ್ಕೆ. ರೇಖಾ ಎಂಗೇಜ್ಮೆಂಟ್ ಹೆಂಗನ್ಸ್ತಿದೆ? ಫಸ್ಟ್ ಮ್ಯಾರೇಜ್ ಓವರ್ ಎಕ್ಸೈಟೆಡ್, ತುಂಬ ಫೈನಲ್ ಎಂಗೇಜ್ಮೆಂಟ್ ಆಗಿದೆ, ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾಳೆ. ಅಂಡ್ ದಿಸ್ ಇಸ್ ಸೆಕೆಂಡ್ ಔಟ್ಫಿಟ್ ಅಷ್ಟೇ ಗೈಸ್. ತುಂಬಾ ಜನ ಇದಾರಲ್ವಾ, ಸೊ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು. Finally, she got engaged. ಗೈಸ್ ಏನ್ ಸಕತ್ತ ಕಾಣಿಸ್ತಿದೀವಿ ಅಲ್ವಾ? ಫೈನಲಿ ಎಂಗೇಜ್ಮೆಂಟ್ ಮುಗ್ದಿದೆ. ಮದ್ವೆ ಹುಡುಗಿಗೆ ಯಾವ ತರ ಫೀಲ್ ಆಗ್ತಿದೆ ಅಂತ ಎಲ್ಲಾನು ಕೇಳ್ಬೇಕು. ಮತ್ತೆ ಮೈಕ್ ಇವತ್ತು ವರ್ಕ್ ಆಗ್ತಿದೆ ಗೈಸ್, ತಗೊಂಬಂದಿರೋದು. ಯಾಕೆ ನೀನ್ ಹೇಳು ರೇಖಾ, ಮದ್ವೆ ಹೇಗಿತ್ತು, ಎಂಗೇಜ್ಮೆಂಟ್ ಹೇಗಿತ್ತು? ಸಕ್ಕತ್ತಾಗುತ್ತೆ ಎಂಗೇಜ್ಮೆಂಟ್. ಸ್ವೀಟ್ ಮೆಮರೀಸ್, ಬೆಸ್ಟ್ ಮೆಮರೀಸ್ ಇನ್ ಅವರ್ ಲೈಫ್. ಬಿಕಾಸ್ ಗ್ಯಾಂಗಲ್ಲಿ ಫಸ್ಟ್ ಮ್ಯಾರೇಜು. ಮತ್ತೆ ಇಷ್ಟೊಂದು ಜನ ಆಫ್ಟರ್ ಲಾಂಗ್ ಟೈಮ್ ತಮಿಳ್ನಾಡು ರಂಜಿತಾ ನೀನ್ ಹೇಳು, ಎಂಗೇಜ್ಮೆಂಟ್ ಹೇಗಿತ್ತು ಅಂತ. ತುಂಬಾ ಚೆನ್ನಾಗಿ ಹೋಯ್ತು. ಐ ಆಮ್ ಸೋ ಹ್ಯಾಪಿ ಫಾರ್ ಹರ್. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೀವಿ ನಾವು. ಎಂಗೇಜ್ಮೆಂಟ್ ಮುಗ್ದಿದೆ. ಅಂಡ್ ಇಲ್ಲಿ ತಿರುವನಮಲೈ ಟೆಂಪಲ್ಗೆ ಬೇರೆ ಹೋಗ್ಬೇಕು. ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಅಂತೆಲ್ಲ. ಅಂಡ್ ಜ್ಯುವೆಲರೀಸ್ ಎಲ್ಲ ಮೀನದೆ ಮದ್ವೆ ಹುಡುಗಿದೆ ಗೈಸ್. ಅಂಡ್ ಅವಳು ನಮ್ಗೆ ಫಸ್ಟ್ ರೆಡಿ ಮಾಡಿಸ್ಬಿಟ್ಟು ಆಮೇಲೆ ಅವಳು ಹೋಗಿ ರೆಡಿ ಆಗಿದ್ದಾಳೆ. ಅದಕ್ಕೆ ಫುಲ್ ಖುಷಿ ಆಯ್ತು ನಮ್ಗೆ. ಅಷ್ಟೇ ಗೈಸ್, ಅಷ್ಟೇ. ಫೈನಲಿ ಹೋಗ್ತಾ ಇದೀವಿ. ಇವರೆಲ್ಲ ಮೀನಾ ಅವ್ರ ಮನೆ ಹತ್ರ ಇರೋರು. ಸೊ ಬ್ಲಾಗ್ನಲ್ಲಿಗೆ ಹೆಡ್ ಮಾಡ್ತೀವಿ ಗೈಸ್, ಅಷ್ಟೇ. ನಾವಿವಾಗ ತಿರುವಣ್ಣಾಮಲೈ ಟೆಂಪಲ್ಗೆ ಹೋಗ್ತಿದ್ದೀವಿ. ಫೈನಲಿ ಅದು ಹೋಗೋದು ಬೇಡ, ಟೈಮ್ ಆಗುತ್ತೆ ಅನ್ಕೊಂಡು ಇವಾಗ ಹೋಗ್ಲೇಬೇಕು ಅಂತ ಹೋಗ್ತಾ ಇದ್ದೀವಿ. ಅಷ್ಟು ಎಕ್ಸೈಟೆಡ್. ಫೈನಲಿ ತುಂಬ ದಿವಸ ಆದ್ಮೇಲೆ ಇವತ್ತು ಹೋಗ್ತಾ ಇದ್ದೀವಿ. ಅದು ಚುಕ್ಕಿನಾ ದೀಪ ಅದೇ ಹಚ್ಚೋದು ಮಳೆ ಮೇಲೆ. ಅದೇ ಲಾಸ್ಟ್ ವೀಕ್ 3ಗೆ ನಮ್ಮ ಹಬ್ಬ ಇತ್ತು. ಅದೇ ದೀಪ ಹಚ್ಚೋದ ಮೇಲೆ ನಮ್ಮ ಮನೆಗಳಲ್ಲಿ ದೀಪ ಹಚ್ತೀವಿ, ಗೊತ್ತಾ ನಿಮಗೆ? ಆ ಫೆಸ್ಟಿವಲ್. ಓ ಅದೇ ಕಾರ್ತಿಕ ಅಂತಿದ್ರಲ್ವದಾ? ಓಕೆ ಫೈನಲಿ ಬಂದ್ವಿ ಗೈಸ್. ಇವಾಗ ಟೆಂಪಲ್ ಹೇಗಿರುತ್ತೆ ಅಂತೆಲ್ಲ ಅಲ್ಲಿ ವಿಡಿಯೋ ಅಲೋ ಮಾಡಿದ್ರೆ ತೋರಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.